ಇವತ್ತೇನು ನಾವು ಸಾವಿರಾರು ಸಂಖ್ಯೆಯಲ್ಲಿ ಏನು ರೈತರು ಸೇರಿ ಇದು ಹೋರಾಟ ಮಾಡ್ಲಿಕ್ಕತ್ತೀವಿ. ಇದು ಯಾಕಂದ್ರೆ ಯಾರ ಕಣ್ಣಾಗನು ಕಾಣ್ಲಾರ್ದಂಗ್ ಬಾಳ ಈಜಿ ತೋಲಿಕತ್ತಾರ. ಇಲ್ಲಿ ತನ DC ಮೇಡಮ್ ಅವ್ರು ಇಲ್ಲಿ ಇಲ್ಲ. ಆಮೇಲೆ ಸುಮಾರು ಒಂದು ನಮ್ ಕೃಷಿ ಇಲಾಖೆ ಆಗಿರ್ಬೋದು, ಜಸ್ಕಾಂದವ್ರಾಗಿರ್ಬೋದು, ಅರಣ್ಯ ಅಧಿಕಾರಿಗಳಾಗಿರ್ಬೋದು, ನೀರಾವರಿ ನಿಗಮದವ್ರಾಗಿರ್ಬೋದು, ನಮ್ ಇಫ್ಕೋ ಟೋಕಿಯೋ ಬೆಳೆ ವಿಮೆ ಪರಿಹಾರದ ಏನು ಫಸಲ್ ಬಿಮಾ ಯೋಜನೆದ ಅಧಿಕಾರಿಗಳಿದ್ರ ಅವರಿಗೂ ಬರಕ್ ಕೇಳಿದೇವಿ. ಇನ್ನೂ ಹಲವಾರು ಇಲಾಖೆ ಅಧಿಕಾರಿಗಳಿಗೆ ಬರಕ್ ಕೇಳಿದೀವಿ. ಯಾಕೋ ಇಲ್ಲಿ ಯಾರು ಕಾಣ್ತಾ ಇಲ್ಲ. ನೀವಷ್ಟು ಈಜಿ ತಗೊಳ್ಕ್ ಹೋಗ್ಬೇಡ್ರಿ. ನೀವತ್ತು ಬರ್ಲಿಲ್ಲ ಅಂದ್ರೆ ನಿಮ್ ಮನ್ಯಾಗಿಂದ ಎಳ್ಕೊಂಡ್ ತರಂತ ಶಕ್ತಿ ನಮ್ ರೈತರಿಗದ. ನಿಮಗ್ ಅನ್ನ ಹಾಕ್ಲಿಕ್ಕತ್ತೀವಿ. ರುಮಾ ದುಡ್ದು ಹಗಲಲ್ಲತ್ತಿಲ್ಲ, ರಾತ್ರಿ ಅಲ್ಲತ್ತಿಲ್ಲ. ಕರೆಂಟ್ ರಾತ್ರಿ ಕೊಡ್ತೀರಿ. ಹುಳ ಹುತ್ತ ಕಡ್ದು ಸತ್ತರ ಅಂದ್ರ ಯಾರ ಜವಾಬ್ದಾರಿ? ಎಷ್ಟೋ ಗ್ರಾಮದ ಹೊಲಗಳಿಗೆ ರೈತರಿಗೆ ಹಾದಿ ಇಲ್ಲ. ಜಗಳ ಆಡಿ ಕೊಲೆಗಳು ಆಗ್ತಾ ಇದ್ದಾವ. ಅದಕ್ಕೆ ತಹಸೀಲ್ದಾರ್ಗೆ ಬಾ ಅಂದ್ರೆ ತಹಸೀಲ್ದಾರ್ನು ಕಾಣಲಾಗೇನ ಇಲ್ಲಿ. ಎಲ್ಲಾ 10 ತಾಲೂಕಾ ತಹಸೀಲ್ದಾರ್ಗಳಿಗೆ ಬಾ ಅಂತ ಹೇಳಿದೇವ್, ಬಂದಿಲ್ಲ. ನಮ್ಮ ರೈತರಿಗೆ ಇಲ್ಲಿ ತನ ನಮಗ್ ಪರಿಹಾರ ಬೇಕಾಗಿಲ್ಲ. ನಿಮಗ್ ಭಿಕ್ಷೆ ಬೇಡಲ್ಲ. ನಾವು ನಿಮಗ್ ಪರಿಹಾರ ಒಯ್ದು ನೀವೇ ಉಂಡ್ರಿ. ನಿಮ್ಗೆ ಎಷ್ಟಾದ್ರೂ ಸಾಕಂಗಿಲ್ಲ. ನಿಮ್ಗೆ ಇಡೀ ರಾಜ್ಯನೇ ನೀವು ಮಾರ್ಕೊತಿಂದ್ರು ನಿಮ್ಗೆ ಇನ್ನ ಸಾಕಾಗಿಂಗಿಲ್ಲಾಗ್ಯದ. ದೇಶನೇ ಮಾರ್ಕೊತಿಂದ್ರು ನಿಮ್ಗೆ ಸಾಕಾಗಿಂಗಿಲ್ಲಾಗ್ಯದ. ನಿಮಗ್ ಭಿಕ್ಷೆ ಬೇಡಲ್ಲ. ನಾವೇನು ರೈತರು ಬೆಳೆ ಪರಿಹಾರದ ವಿಮಾ ಕಟ್ಟಿವಿ. ಅಷ್ಟು ಪೂರ್ತಿ ನಮಗೆ ಎಷ್ಟು ಲಾಸ್ ಆಗ್ಯದ ಅಷ್ಟು ಸರ್ವೆ ಮಾಡಿ ನಮ್ಮ ರೊಕ್ಕ ನಮಗ್ ಕೊಡ್ರಿ. ಇದ್ದಿಲ್ಲ ಅಂದ್ರೆ ನಿಮಗೆ ಇಲ್ಲಿ ತಂದು ಸುಡ್ತೀವಿ. ನಮಗ್ ಮೋಸ ಮಾಡಬೇಡ್ರಿ. ನಾವೇನು ನಿಮಗ್ ಭಿಕ್ಷೆ ಬೇಳತಿಲ್ಲ. ನಮ್ಮ ಮನೇಲಿಂದ ರುಮ ದೊಡ್ಡದು ನಾವು ನಿಮಗೆ ವಿಮೆ ಕಟ್ಟಿದೀವಿ. ಎಷ್ಟೋ ಲಕ್ಷಾಂತರ ಎಕರೆ ಬೆಳೆ ಇವತ್ತು ನಮ್ಮ ಈ ವರ್ಷ ನೋಡಿರಿ, ಅತಿ ಮಳೆಯಿಂದ ನಮ್ಮ ಎಷ್ಟೋ ಗ್ರಾಮಗಳು ನಮ್ಮ ಬೆಣ್ಣೆತರ ಯೋಜನೆ ಅಡಿಯಲ್ಲಿ ಬರುವಂತ ಮಾಡಗಿ, ಕಣಸೂರ್, ನಮ್ಮ ಕಮಕ್ನೂರ್, ಹೆಬ್ಬಾಳ್, ಗೋಟೂರ್, ಚಳಿಗಿ ಇವೆಲ್ಲಾ ಗ್ರಾಮಗಳು ಪೂರ್ತಿ ನೀರು ಸುತ್ತುವರೆದು ಇಲಾಖೆಗಳ ಅಧಿಕಾರಿಗಳ ಬೇಜವಾಬ್ದಾರಿತನ. ನಮ್ಮ ಮುಖ್ಯ ಕಾಲುವೆಗೆ ನೀರು ಬಿಟ್ರೆ ಪೂರ್ತಿ ಅದಕ್ಕಿಂತ ಜಾಸ್ತಿ ಪೂರ್ತಿ ನಮ್ಮ ಹಳ್ಳಿಗಳೇ ಮುಣಿಗಿ ಹೋಗ್ತಾವ. ಅದಕ್ಕೆ ಇವ್ರು ತಪ್ಪು ಮುಚ್ಚುಗ ಮಸಾಲಕ್ಕೆ ಏನ್ ಮಾಡ್ತಾರ, ಮೇನ್ ಕೆನಾಲ್ ನಮ್ಮ ಅಣೆಕಟ್ಟಿನ ಮುಖ್ಯ ದಾರಗಳಿಂದ ಹಳ್ಳಕ್ಕೆ ನೀರು ಬಿಡ್ಲಿಕ್ಕತ್ತಾರ. 2 ವರ್ಷ ಆಯ್ತಿದು ನಮ್ಮ ಸಮಸ್ಯೆ. ಹೋದ್ಸಲ ರೈತರು ಇದೇ DC ಮೇಡಮ್ ಅವ್ರು ಬಂದು ನಮ್ಮ ಊರಾಗ ಗಂಜಿ ತೆರೆದಿದ್ರು. ಎಷ್ಟೋ ಜನ ಒಂದ್ 8-10 ದಿನ ಸುತ್ತುವರೆದಿತ್ತು ನಮ್ಮ ಹಳ್ಳಿಗಳು. ಲಕ್ಷಾಂತರ ರೈತರು ಬೆಳೆ ಹಾನಿ ಆಗ್ಯಾವ. ಇವತ್ತು ಬಂದು ಅದಕ್ಕೇನು ಸಮಸ್ಯೆ ಪರಿಹಾರ ಮಾಡ್ಯಾರ ಬಂದು ನೋಡೋಗ್ಯಾರ. ನಮ್ಮಲ್ಲಿ ಫೋಟೋ ಬಂದು ನೋಡೋಗ್ಯಾರ. ರೈತರಿಗೆ ಅದ್ರ ಏನು ಫ್ಲಡ್ಡಿಂದ ಏನ್ ಖರ್ಚು ಹಾಕ್ಯಾರ, ಯಾವ ರೈತರಿಗೆ ಏನೇನು ಮುಟ್ಸ್ಯಾರ ಅದು ಬಂದು ಲೆಕ್ಕ ಕೊಡ್ಬೇಕು. ಇಲ್ಲಿ ತನ ನಮ್ಮ ರೈತರಿಗೆ ಯಾಕೆ ಅದ್ರದ್ದು ಏನ್ ಪರಿಹಾರ ಯಾರಿಗೂ ಸಿಕ್ಕಿಲ್ಲ. ಸಿಕ್ಕಿತ್ತಂದ್ರೆ ಹೇಳ್ರಪ್ಪ, ಯಾರಿಗಾರ ಸಿಕ್ಕಿತ್ತಂದ್ರೆ ಹೇಳ್ರಿ. ಇಲ್ಲಿ ಬಂದು ನಿಂತಿದ್ದೇವ ಅಂತಂದ್ರೆ ನಿಮಗ್ ಬೆಲೆ ಇಲ್ಲ. ನಿಮಗ್ ಅಲ್ಲಿ ಹಿಡಿದು ಹೇಳಿನಿ ನಾನು 15 ದಿನದ್ದು ಹೇಳಿನಿ ಎಲ್ಲಾ ಅಧಿಕಾರಿಗಳು ಇಲ್ಲಿ ಇರ್ಬೇಕಂತ. ಅರ್ಧ ಗಂಟೆ ಕೂಡ್ತೀವಿ, ಇರ್ಲಿಲ್ಲ. ನಾವ್ ಏನಿಲ್ಲ, ನಿಮ್ ಆಫೀಸ್ ಕುರ್ಚಿ ಹಚ್ಕೊಂಡ್ ಬರ್ತೀವಿ. ಆ ಶಕ್ತಿ ನಂಬಲ್ಲಿ ಅದ. ಅದು ನಮ್ ಜನರದ ಕುರ್ಚಿ ನಿಮ್ದಲ್ಲ. ನಾವ್ ಜನರು ಆರಿಸಿ ತಂದಿದ್ದು. ನಿಮಗೇನದ ಅನ್ನ ಹಾಕಿ ನಿಮಗೆ DC ಮೇಡಮ್ ನಿನಗೆ ಅನ್ನ ಹಾಕಿದವ್ರು ರೈತರಿದ್ದೀವಿ. ನೀ ಬೆಳೆದು ಓದಿ ನೀ ಏನ್ ಈ ಹುದ್ದೆಗೆ ಬಂದಿದಲ್ಲ ಅದು ನಮ್ಮ ಭಿಕ್ಷೆ ಅದ ತಿಳ್ಕೊ. ನಾ ಏಕವಚನದಾಗ ಮಾತಾಡಂಗಿಲ್ಲ. ಆದ್ರೂ ಇವತ್ತು ನಮ್ಮ ಹೊಟ್ಟಿ ಊರು ಮಾತಾಡ್ಲತ್ತಿದ್ದೇವಿ. ತಾಯಿ ನಮ್ಮ ಅವ್ವ ಹಡದ ತಾಯಿ DC ಮೇಡಮ್, ಇವತ್ ನೀ ಎಲ್ಲಿದ್ದಿ? ಅರ್ಧ ಗಂಟೆದಾಗ ಇಲ್ಲಿ ಬರ್ಬೇಕು ತಾಯಿ. ಅರ್ಥ ಮಾಡ್ಕೋ, ರೈತರ ಕಷ್ಟ ಅರ್ಥ ಮಾಡ್ಕೋ. ಯಾಕೆ ರೈತರು ನಿಮಗೆ ಅನ್ಕರೆ 15-20 ದಿನದ ನಾವ್ ಇಷ್ಟ ದಿನ ನಮ್ಮ ಸಂಘದಿಂದ 23ದಾಗ ಸ್ಟ್ರೈಕ್ ಮಾಡಿದವ್ರು ಹುಚ್ಚುತ್ತು. ನಾವು ಸ್ಟ್ರೈಕ್ ಮಾಡಿಲ್ಲ. ಈಗ 2 ವರ್ಷದ ಮೇಲೆ 3 ವರ್ಷದ ಮೇಲೆ ಇವತ್ತು ಸ್ಟ್ರೈಕ್ ಮಾಡ್ಲಿಕ್ಕತ್ತೀವಿ. 1 ತಿಂಗಳಿಂದ ಮನವಿ ಸಲ್ಲಿಸಿದ್ರು ನಾವು ಕಾಣಂಗಿಲ್ಲಾಗಿದ್ದೇವಿ. ಅದಕ್ಕ ನೀವು ಓಡಾಡಂತ ಗಾಡಿ ನಮ್ಮ ಹಿಂದೆ ಶಶಿಕಾಂತ್ ಗುರುಜಿ ಒಂದ್ಸಲ ಮನೆ ಗುರ್ಲಾಪುರದಾಗ ಸ್ಟ್ರೈಕ್ ಮಾಡಿದಾಗ ಹೇಳ್ಯಾರ, ಓಡಾಡದಂತ ಗಾಡಿ ನಾವು ಕೊಟ್ಟ ಭಿಕ್ಷೆ ಅದ. ಅದ್ರ ಡೀಸೆಲ್ ನಿಮ್ಮ ಎಲ್ಲಾ ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ನಾವು ಕೊಟ್ಟಂತ ಭಿಕ್ಷೆ ಅದ. ಇವತ್ತೇನು ನಿಮ್ಮ ಮೈಯಾಗ ರಕ್ತ ಹರ್ಲಿಕ್ಕತ್ತದ, ನಿಮ್ಮ ಮೈಯಾಗ ಶಕ್ತಿ ಅದ, ಅದು ನಮ್ಮ ರೈತರದ. ಅದಕ್ಕ ನೀವು ಅರ್ಥ ಮಾಡ್ಕೊಂಡು ನಾವು ಯಾರೇ ಇರ್ಲಿ ಯಾವ ಸಂಘ ಸಂಘಟನೆದವರೇ ಇರ್ಲಿ ಒಂದೇ ತಾಯಿ ಮಕ್ಕಳು ಅಂತೇಳಿ ನಾವು ಭೇದ ಭಾವ ತೋರ್ಲಾರ್ದೆ ನಾವು ಹಸಿರು ಸೇನೆ ಅವ್ರು ಹೇಳ್ಯಾರ ಅಂತೇಳಿ ಇಲ್ಲ, ಏನು ಇಲ್ಲ. ನಮ್ಮ ರೈತ ಸೇನೆದವ್ರು ಅದೇ ಹೇಳ್ತೀವಿ, ಹಸಿರು ಸೈನ್ಯದವ್ರು ಅದೇ ಹೇಳ್ತೀವಿ. ಏನ್ ಹೇಳ್ತೀವಪ್ಪ ಅಂತಂದ್ರ ನಾವು ಬೆಳೆದಂತ ಬೆಳೆಗೆ ಬೆಂಬಲ ಬೆಲೆ ಕೊಡಿ. ಇಲ್ಲ ಅಂದ್ರೆ ನಮಗ್ ವಿಷ ಕೊಟ್ಟು ಬಿಡ್ರಿ, ನಾವು ವಿಷನೇ ತೊಗೊಂಡ್ ಸಾಯ್ತೀವಿ. ಇವತ್ತೆಲ್ಲ ಅದಾವ, ಎಲ್ಲ ರೆಡಿ ಮಾಡಿದೇವಿ. ಅದನ್ನು ತಗೊಂಡ್ಬರ್ತೀವಿ. ಅರ್ಧ ಗಂಟೆದಾಗ ಇಲ್ಲಿ ಬರ್ಲಿಲ್ಲ
ನಾ ಏನು ಹೇಳಂಗಿಲ್ಲ. ರೈತರು ಏನು ಹೇಳ್ತಾರೋ ಏನಿಲ್ಲ ಅದು ಅವ್ರ ಮೇಲೆ ಬಿಟ್ಟಿದ್ದು. ಎಲ್ಲಾ ಅಧಿಕಾರಿಗಳು ಅರ್ಧ ಗಂಟೆದಾಗ ಹಾಜರಿರ್ಬೇಕು. ರೈತರು ಏನೇನ್ ಸಮಸ್ಯೆ ಅವ ಆ ಸಮಸ್ಯೆಗೆ ಜಗದ ಮೇಲೆ ಪರಿಹಾರ ಹೇಳ್ಬೇಕು. ನಮ್ ರೈತರದ್ದು ಏನೇನು ಹೇಳ ಪೂರ ತಿಂದು ನೀವು ರಾಡಿ ಮಾಡಿರಿ, ಅದು ಎಲ್ಲ ಬಂದಿಲ್ಲ ಲೆಕ್ಕ ಕೊಡ್ಬೇಕಂತೇಳಿ ನಾನು ಹೇಳ್ತೀನಿ. ಅಣವೀರ್ ಹೆಬ್ಬಾಳ್, ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ರೈತ ಸೇನೆ ಜಿಲ್ಲಾಧ್ಯಕ್ಷರು. ಆದ್ರೆ ಇವತ್ತು ಬಿಸಿಲು ಜಾಸ್ತಿ ಅದ. ಅದ್ರ ಸಲುವಾಗಿ ನಾವು ಇಲ್ಲಿ ಮಾನವ ಸರಪಳಿ ಮಾಡಿ ಆಮೇಲೆ ಜನರಿಗೆ ತೊಂದರೆ ಕೊಡೋದು ಬೇಡ. ನಾವು DC ಆಫೀಸ್ ಹತ್ರ ಹೋಗಿ ಎಲ್ಲರೂ ಅನ್ಕರಿ ಅಲ್ಲೇ DC ಆಫೀಸ್ ಹತ್ರ ಊಟ ಗೀಟ ಮಾಡಿ ನಾವು DC ಅವ್ರಿಗೆ ಮನವಿ ಸಲ್ಲಿಸಿ ಅಲ್ಲೇ ಎಲ್ಲ ಏನೋ ಮಾತುಕತೆ ಆಗೋದು. ಏನಂತೀರಿ ಇದಕ್ಕ? ಓಕೆನಾ? ನಾವು ಇಡೀ ವರ್ಷ ಹಗಲು ರಾತ್ರಿ ಅನ್ನೋದೇ ನಮ್ಮ ಜೀವ ಪಣಕ್ಕಿಟ್ಟು ನಿಮಗೇನು ರಾಜ್ಯ ಸರ್ಕಾರದವರಿಗೆ, ಕೇಂದ್ರ ಸರ್ಕಾರದವರಿಗೆ, ಅಧಿಕಾರಿಗಳಿಗೆ, ಇಡೀ ಜಗತ್ತ ಒಂದು ರಾಜ್ಯವಲ್ಲ, ಒಂದು ದೇಶವಲ್ಲ, ಒಂದು ಭೂಗೋಳವನ್ನೇ ಸಲಹುತ್ತಿರುವ ನಮ್ಮ ರೈತನಿಗೆ ಬೆಳೆದ ಬೆಳೆಗೆ ಬೆಂಬಲ ಬೆಲೆ ಕೊಡಿ, ಇಲ್ಲ ಒಂದ್ ಸ್ವಲ್ಪ ವಿಷ ಕೊಡ್ರಿ ಇವತ್ತು ಅಂತ ಬೆಂಬಲ ಬೆಲೆ ಆಗ್ಲಿ. ಇನ್ನು ಅಧಿಕಾರಿ ಕೇಳುವಂತ ಹಲವಾರು ಪ್ರಶ್ನೆಗಳವ. ನಾವ್ ಇಲ್ಲಿ ಮಾತಾಡಂಗಿಲ್ಲ. DC ಆಫೀಸ್ ಹತ್ರ ಎಲ್ಲ ಇಲಾಖೆ ಅಧಿಕಾರಿಗಳು ಬರ್ತಾ ಇದ್ದಾರೆ. ಅಲ್ಲಿ ನಮ್ಮ ಸಮಸ್ಯೆಗಳನ್ನು ಮುಂದಿಟ್ಟು ಅವ್ರನ್ನ ಪರಿಹಾರ ಪಡಿತೀವಿ. ಇಲ್ಲ ಅಭಿ ಪಿಕ್ಚರ್ ಬಾಕಿ ಪಿಕ್ಚರ್ ಬಾಕಿ